ಸಿಟಿಲಿ 10 ಎಕರೆ ಜಾಗ. ಮಲ್ಲೇಶ್ವರಂನಲ್ಲಿರೋ ಬಿಲ್ಡಿಂಗು. ಮಲ್ಲೇಶ್ವರಂನಲ್ಲಿ ಒಂದು ಬಿಲ್ಡಿಂಗು. ಕಾಸ್ಟ್ಲಿ ಕಾರು. ಇದ್ರ ಜೊತೆಗೆ ನೀವು ನಿಮ್ಮ ಮಗಳಿಗೆ 1 ತೊಲೆ ಬಂಗಾರದ ಆಭರಣ ಹಾಕಿ ನಮ್ಮ ಹತ್ರ ಕಳಿಸಿದ್ರೆ ಮಾತ್ರ ನಾವು ಕಾವ್ಯನ ಸೊಸೆಯಾಗಿ ಸ್ವೀಕರಿಸ್ತೀವಿ ಅಂತ ತಿಳಿಸ್ತಿದ್ದೀವಿ. ಇಂತಿ ಕುಮಾರ್ ಗಿರಿಜಾ ಪವನ್. ನೀವು ಸೈನ್ ಮಾಡಿ. ತಗೋ. ನೀನ್ ಕೇಳ್ದಾಗೇನೆ ಲೆಟರ್ ಬರ್ದು ಸೈನ್ ಮಾಡಿ ಕೊಟ್ಟಿದೀವಿ. ಸರಿ ಹೋಗುತ್ತಾ? ಸರಿ ಹೋಗುತ್ತೆ. ನಿಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಇಷ್ಟು ಮಾತ್ರ ಸಾಕಾಗತ್ತೆ. ಅರೆಸ್ಟಾ? ಎಸ್ಐ ಸರ್, ತಗೊಳ್ಳಿ ಎಸ್ಐ ಸರ್, ನೀವು ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರೋ ಆಧಾರ. ದೌರಿ ಹರಾಸ್ಮೆಂಟ್ ದೊಡ್ಡ ಕ್ರೈಮ್, ನಿಮ್ಗೆ ಗೊತ್ತಿಲ್ವಾ? ನಾವೇನು ಹಾಗೆ ಕೇಳಿಲ್ಲ. ಅವನಿನೇ ನಮ್ಮ ಹತ್ರ ಬಲವಂತವಾಗಿ ಬರೆಸ್ಕೊಂಡು ಸೈನ್ ಮಾಡಿಸ್ಲು. ಹೌದು ರೀ, ನಮ್ಗೇನು ಗೊತ್ತಿಲ್ಲ. ನಮ್ದು ತುಂಬಾ ಪದ್ಧತಿಯಿಂದ ಬದುಕೋ ಕುಟುಂಬ. ನಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ದಾಳೆ. ಹೌದು ಸರ್, ನಾನು ಕಾವ್ಯನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೀನಿ. ಹಾಗೆಲ್ಲ ನಾನು ಯಾಕೆ ಹೇಳ್ತೀನಿ? ಈ ಅವನಿ ಡ್ರಾಮಾ ಆಡ್ತಾ ಇದ್ದಾಳೆ. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀನೇ ಸುಳ್ಳು ಹೇಳ್ತಿದೀಯಾ? ನಾನೇ ಸುಳ್ಳು ಹೇಳಿದ್ರೆ ಕಾವ್ಯ ನಿಮ್ಮನೇಲಿಲ್ದೇನೆ ತವರ್ ಮನೆಗೆ ಯಾಕೆ ಹೋಗಿದ್ದಾಳೆ? ತವ್ರ ಮನೆಗೆ ಹೋಗ್ತೀನಿ ಅಂದ್ಲು, ಕಳ್ಸಿದ್ವಿ. ಎಸ್ ಐ ಅವರೇ, ನೀವು ಅವನೇ ಮಾತನ್ನ ನಂಬೇಡಿ. ನನ್ನ ಮಾತನ್ನೇ ನಂಬ್ತಾರೆ. ಯಾಕೆ ನಂಬ್ತಾರೆ? ಯಾಕೆ ಅಂದ್ರೆ ಈ ಲೆಟರ್ಗಿಂತ ಬಲವಾದ ಆಧಾರ ಇನ್ನೊಂದಿದೆ. ಏನದು? ಎಸ್ ಐ ಅವರೇ, ಇವರಿಗೆ ಈ ಸಿನಿಮಾ ತೋರಿಸಿ. ಕಿರುಕುಳ ಕೊಡ್ತಿದೀವಿ ಅಂತ ಮಹಿಳಾ ಸಂಘಗಳಿಗೆ ಹೇಳ್ಕೊತೀಯೋ, ಮೀಡಿಯಾ ಅವ್ರಿಗೆ ಹೇಳ್ಕೊತೀಯೋ, ಯಾರಿಗೆ ಹೇಳ್ಕೊತೀಯೋ ಹೇಳ್ಕೊ, ನಿನ್ನಿಷ್ಟ. ಎಸ್ ಐ ಅವರೇ, ಇದು ಸಾಕಾಗತ್ತಲ್ವಾ? ಸಾಕಾಗುತ್ತಮ್ಮ. ಈ ಕೂಡಲೇ ಅರೆಸ್ಟ್ ಮಾಡಿ ಕೋರ್ಟ್ ಕಳಿಸಿ, ಅಲ್ಲಿಂದನೇ ಡೈರೆಕ್ಟ್ ಜೈಲಿಗೆ ಕಳಿಸ್ತೀನಿ. ಮಧ್ಯದಲ್ಲಿ ನೀನು ಇರಲ್ವಾ? ಯಾಕಿರಲ್ಲ, ಸೆಲ್ಗೆ ಹಾಕಿ ಸರಿಯಾಗಿ ಬಾರಿಸ್ತೀವಿ. ಎಲ್ರೂ ನಡೀರಿ. ತಪ್ಪಾಗೋಯ್ತಮ್ಮ, ಈ ಸರಿ ನಮ್ಮನ್ನು ಕ್ಷಮಿಸು. ಹೌದಮ್ಮ, ನಮ್ಗೆ ಯಾವುದೇ ವರದಕ್ಷಿಣೆ ಬೇಡ. ಕಾವ್ಯ ಬಂದ್ರೆ ಸಾಕು. ಅವನಿ ಅವರೇ, ನಾನು ಹೋಗಿ ಕಾವ್ಯನ್ನ ಕರ್ಕೊಂಡು ಬರ್ತೀನಿ. ಇದೊಂದ್ಸರಿ ನಮ್ಗೆ ಕ್ಷಮಿಸಿ. ಕ್ಷಮಿಸಮ್ಮ, ಅರೆಸ್ಟ್ ಮಾಡಬೇಡಿ ಅಂತ ಎಸ್ ಇವ್ರಿಗೆ ಹೇಳಮ್ಮ. ನಾವು ಬದಲಾಗ್ತೀವಿ. ಇದೊಂದ್ಸರಿ ನಮ್ಮನ್ನು ಕ್ಷಮಿಸು. ಎದ್ದೇಳಿ. ಈ ಬದಲಾವಣೆನ ನಾನು ನಂಬೋದಾ? ನಂಬೋದು. ಇಸೈ ಅವರೇ, ಕಾಲ್ ಹಿಡ್ಕೊಂಡಿದ್ದಕ್ಕೆ ಕ್ಷಮಿಸಿ ಬಿಟ್ಬಿಡೋಣ. ಕಾವ್ಯಾಗ ಇನ್ನೊಂದ್ಸಲ ತೊಂದರೆ ಏನಾದರೂ ಕೊಟ್ರೆ ಈ ಆಧಾರದ ಮೇಲೆ ಅರೆಸ್ಟ್ ಮಾಡೋಣ. ನಿಮ್ಮ ಸೊಸೆ ಮೇಲೆ ಏನಾದರೂ ಹರಾಸ್ಮೆಂಟ್ ನಡೆದ್ರೆ ಜೀವನ ಪೂರ್ತಿ ನೀವೆಲ್ಲ ಜೈಲಲ್ಲೇ ಇದ್ದು ಊಟ ಮಾಡಬೇಕಾಗುತ್ತೆ. ಹುಷಾರಾಗಿರಿ. ಸರಿ ಸರ್. ಥ್ಯಾಂಕ್ಸ್ ಅವನಿ. ಈ ನಡುವೆ ಹೆಣ್ಮಕ್ಳು ಸಿಗೋದೇ ಕಷ್ಟ ಆಗೋಗಿದೆ. ಅಂಥದ್ರಲ್ಲಿ ವೇದವತಿಯವ್ರ ಮನೆಯಿಂದ ಬಂದಿರೋ ಹುಡುಗಿಗೆ ಇಷ್ಟು ಕಷ್ಟ ಕೊಡ್ತೀರಾ? ಬುದ್ಧಿ ಬಂತು, ಇನ್ನೊಂದ್ಸರಿ ಹಾಗೆ ಮಾಡಲ್ಲ. ನಾವು ಹೋಗಿ ಕಾವ್ಯನ್ ಕರ್ಕೊಂಡು ಬರ್ತೀವಿ. ಕಾವ್ಯ ನನ್ನ ಜೊತೆ ಬಂದಿದ್ದಾಳೆ, ಅವಳು ಹೊರಗಡೆ ಇದ್ದಾಳೆ. ಹೋಗಿ ಕರ್ಕೊಂಡು ಬನ್ನಿ. ಸರಿನಮ್ಮ, ನಡೀರಿ. ಅಮ್ಮ ಕಾವ್ಯ, ಇಲ್ಲೇ ನಿಂತಿದೆಯಲ್ಲ, ಯಾಕಮ್ಮ? ಒಳಗಡೆ ಬಾಮ್ಮ.
ಬಾ ಬಾ. ಇನ್ ಮುಂದೆ ಕಾವ್ಯನ ಸ್ವಂತ ಮಗಳ ಹಾಗೆ ನೋಡ್ಕೋತೀವಿ. ಇಲ್ನೋಡಿ, ಬೆದರಿಕೆಯಿಂದ ಸಂಸಾರ ಸಂತೋಷದಿಂದ ಸಾಗಲ್ಲ ಅಂತ ನಂಗೂ ಗೊತ್ತು. ಪವನ್ಗೋಸ್ಕರ ಕಾವ್ಯ ದಿನ ಅಳ್ತಾ ಇದ್ರೆ ಬೇರೆ ದಾರಿ ಇಲ್ದೆ ಹೀಗ್ ಮಾಡ್ಬೇಕಾಗ್ ಬಂತು. ವರದಕ್ಷಿಣೆಲೇ ಸುಖ ಶಾಂತಿ ಇರತ್ತೆ ಅಂತ ಯಾವತ್ತೂ ಅನ್ಕೋಬೇಡಿ. ಯಾವ ಅತ್ತೇನು, ಯಾವ ಮಾವನು, ಯಾವ ಗಂಡನು ಹಾಗೆ ಯೋಚನೆ ಮಾಡಬಾರ್ದು. ಮುದ್ದಾಗಿ ಬೆಳೆಸಿರೋ ಮನೆ ಹೆಣ್ಮಗುಗೆ ಮದ್ವೆ ಮಾಡಬೇಕು ಅಂದ್ರೇನೆ ತಂದೆ ತಾಯಿ ಒತ್ತಾಡ್ತಾ ಇದ್ದಾರೆ. ಯಾವ ರಾತ್ರಿ ತಮ್ಮ ಮಗಳಿಂದ ಎಂತ ಫೋನ್ ಬರುತ್ತೋ ಅಂತ ಪ್ರಶಾಂತವಾಗಿ ನಿದ್ದೆನೂ ಮಾಡ್ತಿಲ್ಲ. ವರದಕ್ಷಿಣೆ ಅನ್ನೋ ಮಹಾಮಾರಿಗೆ ನವ ದಂಪತಿಗಳು ಬಲಿ ಆಗ್ತಾ ಇದ್ದಾರೆ. ಹೆಣ್ಮಕ್ಳನ್ನ ಹೆತ್ತಿರೋ ತಂದೆ ತಾಯಿ ಯಾವುದೇ ಸಮಸ್ಯೆ ಇಲ್ಲದೆ ಹಾಯಾಗಿ ನಿದ್ದೆ ಮಾಡಬೇಕು ಅಂದ್ರೆ ನಿಮ್ಮಂತ ಅತ್ತೆ ಮಾವಂದ್ರು ಅಪ್ಪ ಅಮ್ಮನಾಗಿ ಬದಲಾಗಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಂಗೆ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ, ಅತ್ತೆ ಕೂಡ ಒಂದ್ ಕಾಲದಲ್ಲಿ ಸೊಸೆನೇ ಅಲ್ವಾ? ಮತ್ತೆ ಸೊಸೆ ನೋವನ್ನ ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ಅತ್ತೆ ಕೂಡ ಒಬ್ರು ಮನೆಗೆ ಮಗಳೇ ಅಲ್ವಾ? ಮತ್ತೆ ಮತ್ತೊಬ್ರು ಮಗಳನ್ನ ಯಾಕೆ ಮಗಳಾಗಿ ನೋಡಲ್ಲ? ಹಾಗಂತ ನಮ್ಮತ್ತೆ ಅಂತ ದೇವತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಂತ ಅತ್ತೆಯರು ಎಲ್ರಿಗೂ ಕೈ ಮುಗಿಬೇಕು. ಪವನ್, ಸರಿಯಾಗಿ ಜಾಬ್ ಮಾಡು. ಕಾವ್ಯನ ಚೆನ್ನಾಗಿ ನೋಡ್ಕೊ. ಕಾವ್ಯಾಗ ಯಾವಾಗ ಯಾವ ಸಮಸ್ಯೆ ಬಂದ್ರೂ ನಮ್ಮ ಇಡೀ ಕುಟುಂಬ ಅವಳ ಹಿಂದೆ ಇರತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಾವ್ ಇನ್ನೊಬ್ರಿಗೆ ಕಷ್ಟ ಕೊಡಬೇಕು ಅಂತ ನೋಡಿದ್ರೆ ನಾವ್ ಅದಕ್ಕಿಂತ ಹೆಚ್ಚು ಕಷ್ಟನ ಅನುಭವಿಸ್ಬೇಕಾಗತ್ತೆ. ಅದನ್ನ ತಿಳ್ಕೊಳ್ಳಿ. ಕಾವ್ಯ, ನಾನು ಹೋಗಿ ಬರ್ತೀನಿ. ಹುಷಾರು. ಐ ಆಮ್ ಸಾರಿ ಕಾವ್ಯ. ಕಾವ್ಯನ ಕರ್ಕೊಂಡು ಹೋಗಿರೋ ಅವನಿ ಇಷ್ಟೊತ್ತಾದ್ರೂ ಬಂದಿಲ್ಲ. ದುಡ್ಡುಗೋಸ್ಕರ ಆಸೆ ಪಟ್ಟೋರು ಅವನಿ ಪ್ರೀತಿಯಿಂದ ಹೇಳಿದ್ರೆ ಕೇಳ್ಬಿಡ್ತಾರಾ ಹೇಳಿ? ಕಾವ್ಯನ್ ಕರ್ಕೊಂಡು ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತಾಳೆ. ನೀವೆಲ್ಲ ನೋಡ್ತಾ ಇರಿ. ಸಂಸಾರ ಸರಿ ಮಾಡಕ್ಕೋಸ್ಕರ ಆಸ್ತಿಲಿ ಪಾಲು ಅಂದ್ರೆ ಮಾತ್ರ ನಾನು ಒಪ್ಕೊಳ್ಳಲ್ಲ. ಹೌದಮ್ಮ, ಈ ವಿಷಯದಲ್ಲಿ ಮಾತ್ರ ನಮ್ ಎಲ್ರದ್ದು ಮೊದ್ಲಿಂದನೂ ಒಂದೇ ಮಾತು. ಅವ್ರಿಗೆ ಮೂಗುತ್ತಿನ ಕೊಟ್ಬಿಡೋಣ ಅನ್ನೋ ಮಾತನ್ನ ಅವಳು ಒಂದ್ ವೇಳೆ ಆಡಿದ್ರೆ ನಾವು ಒಪ್ಕೊಳ್ಳಲ್ಲ. ಆದ್ರೂ ಮೂಗುತಿ ಅನ್ನೋದು ನಮ್ಮ ಮನೆ ತಲಾಂತರದ ಆಚಾರ ನಮ್ಮ. ಅದಕ್ಕೆ ನಾವು ಹೇಗೆ ಒಪ್ಕೊಳಕ್ಕಾಗುತ್ತೆ? ಮೂಗುತಿ ತಂಟೆಗೆ ಬಂದ್ರೆ ನೀವೇನು, ನಾನೇ ಒಪ್ಕೊಳ್ಳೋದಿಲ್ಲ. ನೀವೆಲ್ಲರೂ ಹೀಗೆ ದ್ವೇಷದಿಂದ ಮಾತಾಡಿದ್ರೆ ನಮ್ಮ ಕಾವ್ಯ ಜೀವನ ಹೇಗೆ ಸರಿ ಹೋಗುತ್ತೆ? ಕಾವ್ಯ ಎಲ್ಲಿ? ಕಾವ್ಯ ಸಂಸಾರನ ಸರಿ ಮಾಡಿ ಬಂದೆ. ಹೇಗೆ ಸಾಧ್ಯ ಆಯ್ತು? ಅವರು ಅಷ್ಟು ಬೇಗ ಹೇಗೆ ಒಪ್ಕೊಂಡ್ರು? ಎಲ್ಲ ಸಮಸ್ಯೆನೂ ದುಡ್ಡಿಂದಾನೇ ಪರಿಹಾರ ಆಗಲ್ವಲ್ಲ ಅತ್ತೆ. ಆದ್ರೆ ಮನೇಲಿ ತುಂಬಾ ಜನ ಅದಕ್ಕೋಸ್ಕರ ಬದುಕ್ತಾ ಇದ್ದಾರೆ. ನಮ್ ಬಗ್ಗೆ ಚುಚ್ಚಿ ಮಾತಾಡೋ ಅಗತ್ಯ ಇಲ್ಲ. ಯಾವ ರೀತಿಲಿ ಸಾಲ್ವ್ ಮಾಡಿದ್ಯಾ ಅಂತ ಮೊದ್ಲು ಹೇಳು. ಮೊದಲು ಒಳ್ಳೆ ಮಾತಿಂದ ಹೇಳೋದಕ್ ನೋಡ್ದೆ, ಆಮೇಲೆ ಕರೆಸ್ಬೇಕಾಗಿರೋರ್ನ ಮನೆಗೆ ಕರೆಸಿದ್ದೆ. ಎಸ್ಐ ಸರ್, ತಗೊಳ್ಳಿ ಎಸ್ಐ ಸರ್, ನೀವು ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರೋ ಆಧಾರ. ಎಲ್ರೂ ನಡೀರಿ.
ಕೊಟ್ಟಿರೋ ಮಾತ್ ಪ್ರಕಾರ ಕಾವ್ಯನ ಅತ್ತೆ ಮನೆಗೆ ಕಳ್ಸಿದ್ದೀನಿ. ಇನ್ಯಾವತ್ತಾದರೂ ನಮ್ಮ ಮನೆಗೆ ಹಬ್ಬಕ್ಕೆ ಬರ್ತಾಳೆ ಹೊರತು ಪ್ರಾಬ್ಲಮ್ಸ್ ಜೊತೆಗೆ ಬರಲ್ಲ. ಶಭಾಷ್ ಅವನಿ, ತುಂಬಾ ಜಾಣ್ಮೆಯಿಂದ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಹೆದರ್ಸಿ ಬೆದರ್ಸಿ ಸಂಸಾರನ ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಆ ಕೆಲಸ ಯಾವತ್ತೋ ಮಾಡಿ ಮುಗಿಸ್ತಿದ್ದೆ. ಹಾಗೆ ಮಾಡ್ದೇನೆ ಹೊಂದಾಣಿಕೆಯಿಂದ ಮೃದುವಾಗಿ ಮಾಡಬೇಕು ಅಂತಾನೆ ಅಲ್ವಾ ನಾವು ಇಷ್ಟು ದಿನ ಯೋಚನೆ ಮಾಡಿದ್ದು. ಭಯ ಪಡಿಸಿ ಮನೇಲೇನೋ ಇರ್ಸಕ್ಕಾದ್ರೂ ಪವನ್ ಜೊತೆ ನನ್ನ ಮಗಳು ಸಂತೋಷದಿಂದ ಹೇಗಿರ್ತಾಳೆ? ನಮ್ಮ ಮನೆಗೆ ವರದಕ್ಷಿಣೆ ಜೊತೆಗೆ ಬರ್ದೇನೆ ಪೊಲೀಸರ ಜೊತೆಗೆ ಬರ್ತೀಯ ಅಂತ ನಮ್ಮ ಅಳಿಯ ನಮ್ಮ ಮಗಳನ್ನ ಹೇಗೆ ಒಪ್ಕೋತಾನೆ ಅವನಿ? ನೀನೇನೋ ತುಂಬಾ ದೊಡ್ಡ ಕೆಲಸ ಮಾಡಿದೀನಿ ಅಂತ ಅನ್ಕೋತಿದ್ಯಾ, ಆದ್ರೆ ಕಾವ್ಯನ ಜೈಲಲ್ಲಿ ಬಂದ್ಸೋ ಥರ ಬಂದ್ಸಿಟ್ಟು ಬಂದಿದ್ಯಾ ನೀನು. ಇನ್ನೊಂದು ದೊಡ್ಡ ತಪ್ಪು ಮಾಡಿ ಬಂದಾಗಿದೆ. ಹೌದವನಿ, ನೀನು ಹೀಗೆ ಮಾಡ್ತಿದ್ಯಾ ಅಂತ ನಮ್ಮ ಹತ್ರ ಹೇಳಬೇಕಿತ್ತು, ನಮ್ಮ ಸಲಹೆ ತಗೋಬೇಕಿತ್ತು. ನಾವು ಏನೋ ಒಂದು ಹೇಳ್ತಿದ್ವಿ. ಈ ನಡುವೆ ನೀನು ಆ ಥರ ಬಿದ್ದು ಕೆಲಸಗಳನ್ನ ಮಾಡ್ತಾ ಇದೀಯಾ? ಈ ಮಧ್ಯೆ ಅಲ್ಲ ಅಪ್ಪ, ಮೊದಲಿಂದನೂ ನಮ್ಮ ಅವನಿಗೆ ಹೇಳ್ದೆ ಮಾಡಿ ನಮ್ಮ ಮುಂದೆ ಬಿಲ್ಡಪ್ ಕೊಟ್ಟು ಎಲ್ಲರ ಮುಂದೆ ಹೊಗಳಿಸ್ಕೋಬೇಕು ಅಂತ ಹೇಳಿ ಅವನಿ ಯಾವಾಗಲೂ ಅನ್ಕೋತಿರ್ತಾಳೆ. ಆದ್ರೆ ಕೊನೆಗೆ ಈ ಥರ ತಪ್ಪುಗಳನ್ನ ಮಾಡ್ತಾ ಇರ್ತಾಳೆ. ಇದೆಲ್ಲ ಕ್ರೆಡಿಟ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರೋ ಹೋರಾಟ. ಒಂದು ಟೈಮಲ್ಲಿ ಅದಕ್ಕೆ ಗೌರವಕ್ಕೋಸ್ಕರ ಹೋರಾಡಿದ್ಲು ನೋಡಿ, ಅದೇ ಥರನೇ. ಮಧ್ಯದಲ್ಲಿ ನನ್ನ ಬಗ್ಗೆ ಯಾಕೆ ಕೃಷ್ಣ? ಜಸ್ಟ್ ಎಕ್ಸಾಂಪಲಿಗಷ್ಟೇ, ನೀವು ಫೀಲ್ ಆಗ್ಬೇಡಿ. ಎಲ್ರೂ ಮಾತಾಡ್ಬೇಕಾಗಿರೋದನ್ನೆಲ್ಲ ಮಾತಾಡಿದ್ದಾಯ್ತಾ? ಇನ್ನೂ ಏನಾರಿದ್ಯಾ? ಮೊಮ್ಮಗಳು ಗಂಡನ ಮನೆಯಿಂದ ಹೊರಗಡೆ ಬಂದ್ರೂ ಕೂಡ ನೀವು ಆಸ್ತಿಲಿ ಬಿಡಿಗಾಸು ಕೂಡ ಕೊಡೋದಿಲ್ಲ ಅಂತ ಹೇಳಿದ್ರಿ. ಆಗ ಆ ಹುಡುಗಿಗೆ ದಿಕ್ಕ್ಯಾರು? ಹೆಣ್ಮಗು ತಂದೆ ತಾಯಿಯಾಗಿ ನೀವು ಜವಾಬ್ದಾರಿ ತಗೊಳ್ಳೋದ್ ಬಿಟ್ಟು ಯಾವಾಗ್ಲೂ ನನ್ ಮೇಲೆ ಆರೋಪ ಮಾಡೋದಕ್ಕೆ ಸೀಮಿತ ಆಗೋದ್ರಿ. ಆಗ ಹೆಣ್ಮಗು ಭವಿಷ್ಯ ಏನಾಗುತ್ತೆ? ಅತ್ತೆ ಮಾವ ಅಂತ ನಿಮ್ ಸುತ್ತ ತಿರುಗ್ತಾ ಇದ್ರೆ ಕಾವ್ಯ ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಅವನಿಗೆ ಕಷ್ಟ ಕೊಡೋದಕ್ಕಾಗಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ ಹೊರತು ಏನೋ ಒಂದು ಮಾಡೋಣ ಅಂತ ಮುಂದೆ ಹೆಜ್ಜೆ ಇಟ್ರಾ? ಹಾಗಿದ್ದಾಗ ಕಾವ್ಯ ಅತ್ತೆ ಮನೆಗೆ ಹೇಗೆ ಹೋಗ್ತಾಳೆ? ದೊಡ್ಡ ಸೊಸೆ ಅಂತ ಆಸ್ತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಮಾತಾಡ್ತಿದ್ಯಾ, ಆದ್ರೆ ಕಾವ್ಯ ವಿಷಯದಲ್ಲಿ ಇಲ್ಲಿವರೆಗೂ ಏನಾದ್ರೂ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡ್ಲಿಲ್ಲ. ಯಾವಾಗ್ಲೂ ಅವನಿ ತಪ್ಪು ಮಾಡಿದ್ಲು, ಅವನಿನೇ ಸರಿಪಡಿಸ್ಬೇಕು ಅಂತ ಇದೇ ಹಾಡು ಹಾಡ್ತಾ ಇದ್ರಿ. ಯಾಕೆ ನಿಮಗ್ ಕಾವ್ಯ ಮೇಲ್ ಪ್ರೀತಿ ಇಲ್ವಾ? ನಿಮ್ಗೆ ಯಾರಿಗೂ ಜವಾಬ್ದಾರಿ ಇಲ್ವಾ? ಎಲ್ರಿಗೂ ಒಂದೇ ಯೋಚನೆ, ನಿಮ್ ದುಡ್ಡು ಹೋಗ್ಬಾರ್ದು, ನಿಮ್ ಆಸ್ತಿ ಹೋಗ್ಬಾರ್ದು, ನಿಮ್ ಬಂಗಾರನೂ ಹೋಗ್ಬಾರ್ದು. ಒಂದೊಂದ್ಸಲ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ನಿಮ್ಗಿಂತ ದೊಡ್ಡ ಶತ್ರುಗಳೇ ಇಲ್ಲ ಅನ್ಸುತ್ತೆ. ಆಹಾ, ಇಷ್ಟೊತ್ತು ಅವನಿಗೆ ಕ್ಲಾಸ್ ತಗೊಂಡ್ಲು, ಇವಾಗ ನೀನು ಸ್ಟಾರ್ಟ್ ಮಾಡ್ತೀಯಾ? ನಿಜ, ನಿಮ್ಗೆ ಕ್ಲಾಸ್ ಹಾಗೆ ಇರತ್ತೆ ಅಣ್ಣ. ಎಲ್ಲಕ್ಕಿಂತ ಸುಲಭವಾಗಿರೋದು ಏನ್ ಗೊತ್ತಾ ಅಣ್ಣ? ಒಳ್ಳೇದ್ ಮಾಡೋರ್ನ ಆರೋಪಿಸೋದು. ಮೊದಲನೇದಂತೂ ನಿಮ್ ಕೈಲಿ ಆಗಲ್ಲ, ಎರಡನೇದ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀರಾ. ನೋಡಿದ್ರಪ್ಪ, ನಿಮ್ ಮುಂದೆನೆ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಗೆ ಮಾತಾಡ್ತಾ ಇದ್ದಾನೆ. ದೊಡ್ಡವ್ರು ಅಂದ್ರೆ ಇವನಿಗೆ ಗೌರವ ಆದ್ರೂ ಇದೆಯಾ? ನಾನ್ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿಲ್ಲ, ನೀವುಗಳೇ ಅವನಿನ ಯಾವಾಗ್ಲೂ ಟಾರ್ಗೆಟ್ ಮಾಡಿ ಮಾತಾಡ್ತಿರೋದು. ಕಾವ್ಯನ್ ಸಂಸಾರ ಸರಿ ಮಾಡ್ಬಿಟ್ಲು ಅಂತ ನಿನ್ನ ಹೆಂಡತಿ ಮೇಲೆ ನೀನು ಎಲ್ಲೂ ಇಲ್ದಿರೋ ಪ್ರೀತಿನ ತೋರಿಸ್ತಿದ್ಯಾ. ನನಗೆ ಬೇಕಾಗಿರೋದು ನನ್ನ ಮನೆಯಿಂದ ಹೊರಗಡೆ ಹೋಗಿರೋ ನನ್ನ ಅಮ್ಮನವ್ರ ವಿಗ್ರಹ. ಮೊದಲು ಅದನ್ನ ತಗೊಂಡ್ ಬಂದ್ ಕೊಡಿ. ಅವನಿ, ಸಂದರ್ಭ ಬಂದಿರೋದಕ್ಕೆ ಒಂದ್ ಮಾತು ಹೇಳ್ತೀನಿ ಕೇಳು. ನಮ್ಮ ಮನೆಯವ್ರಿಗೋಸ್ಕರ ನೀನ್ ಯಾವಾಗ್ಲೂ ಮೇಣದ ಬತ್ತಿ ತರ ಕರ್ಗೆ ಹೋಗ್ತಿದ್ಯಾ. ಅಪ್ಪಿ ತಪ್ಪಿನೋ ಸಮಯದೊಳಗೆ ಅಮ್ಮನವರು ನಮ್ಮ ಮನೆ ಒಳಗೆ ಬರಲಿಲ್ಲ ಅಂತಂದ್ರೆ
ನಿನ್ನ ಯಾವತ್ತಿಗೂ ಬಿಟ್ಟು ಹೋಗೋದಿಲ್ಲ. ಅಯ್ಯೋ ದೇವ್ರೆ. ಹಲೋ, ಏನಿದು ಪಬ್ಲಿಕಲ್ಲಿ ನ್ಯೂಸೆನ್ಸ್ಗಳು? ಇದನ್ನ ಪ್ರೀತಿ ಅಂತಾರೆ ಬಾವ. ನನ್ ಮೇಲೆ ನನ್ ಭಾವ ತೋರ್ಸೋ ಪ್ರೀತಿಗೆ ಮಿತಿ ಇರಲ್ಲ. ನನ್ ಗಂಡನ್ ಪ್ರೀತಿಗೆ ನೀವ್ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಹಾಗಂತ ನಾನ್ ಕೊಟ್ಟಿರೋ ಮಾತನ್ನ ತಪ್ಪೋದಿಲ್ಲ. ನೀವ್ ಹೇಳಿರೋ ದಿನದೊಳಗೆ ನಾನು ತಗೊಂಡ್ ಬರ್ತೀನಿ. ಭಾವ, ನಡಿ. ವಿಗ್ರಹ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ತಿದಾರಲ್ಲ, ಅಂದ್ರೆ ಏನು ಶ್ರೀಕರ್ ಉದ್ದೇಶ? ನಿಮಗೇನಾದ್ರೂ ಪರವಾಗಿಲ್ಲ, ತನ್ನ ಹೆಂಡತಿ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶನಾ? ಅಷ್ಟೇ ಅಲ್ವಾ ಮತ್ತೆ. ಕೆಳಗಡೆ ಎಲ್ರ ಮುಂದೆ ನನ್ ಯಾಕೆ ಹಾಕಿ ತಪ್ಕೊಂಡೆ ಬಾವ? ತಪ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ತಪ್ಕೊಂಡೆ. ಅದ್ರಲ್ಲಿ ತಪ್ಪೇನು? ನಿಂಗಷ್ಟು ಧೈರ್ಯ ಇಲ್ಲಿಂದ ಬಂತು? ನನ್ನ ಹೆಂಡತಿನ ತಪ್ಕೊಳ್ಳೋದಕ್ಕೂ ಕೂಡ ಧೈರ್ಯ ಬೇಕಾ? ಇದಕ್ ಮುಂಚೆ ಯಾವತ್ತೂ ನೀನ್ ಹಾಗೆ ಮಾಡಿಲ್ಲ ಅಲ್ವಾ? ಯಾವಾಗ ಬೇಕೋ ಅವಾಗ ಮಾಡೋದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸಮಯ ಸಂದರ್ಭ ಎಲ್ಲ ಬರಬೇಕು. ಸಡನ್ ಆಗಿ ಆ ಸಂದರ್ಭ ಯಾಕೆ ಬಂತು? ನಂಗಂತೂ ಸ್ವಲ್ಪ ಮುಜುಗರ ಆಯ್ತು. ಆದ್ರೆ ಆ ಕಳ್ಳಿ ನಿಹಾರಿಕಾ ಹುಡ್ಕೋಬೇಕು ಅಂತ ನಾನು ನಿನಗೆ ಏನೂ ಹೇಳಿಲ್ಲ ಬಾಬಾ. ನಾನು ಕೂಡ ಅದಕ್ಕೆ ಮಾಡಿದೆ. ಆದ್ರೂ ನೀನ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನೀನ್ ಗುರುತಿಸ್ತೇನೆ, ಅಭಿಮಾನಿಸ್ತೇನೆ, ಇಷ್ಟ ಬಂದಾಗ ಮಾತಾಡ್ತಾ ಇದ್ರೆ ಹೇಗೆ ಸುಮ್ಮನೆ ಇರ್ಲಿ ಹೇಳು? ಅದಕ್ಕೆ ನನಗೆ ಮೈ ಉರಿದು ಹಾಗೆ ಮಾಡಿದೆ. ಕಾವ್ಯ ಸಂಸಾರನ ಸರಿ ಮಾಡಿದೆ ಅನ್ನೋ ಕೃತಜ್ಞತೆ ಕೊನೆದಾಗಿ ಅಕ್ಕ ಭಾವನಿಗೂ ಇಲ್ಲ. ಅದಕ್ಕೆ ನನಗೆ ತುಂಬಾ ಕೋಪ ಬಂತು. ಅಪ್ಪ ಅಮ್ಮನಿಗೆ ಮನೇಲಿರೋ ಪರಿಸ್ಥಿತಿ ಏನು ಅರ್ಥ ಆಗದೆ ಆ ದೋಣಿಲೊಂದು ಕಾಲು ಈ ದೋಣಿಲೊಂದು ಕಾಲು ಇಟ್ಟಿರೋ ಹಾಗಿದ್ದಾರೆ. ಇನ್ನು ಉಳಿದವರೆಲ್ಲರೂ ಸ್ವಾರ್ಥಿಗಳೇ. ನನ್ನ ಅಕ್ಕ ಅಣ್ಣನೇ ಆಗಿರ್ಬೋದು, ಆದ್ರೆ ತುಂಬಾ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ. ಅವ್ರ ಅಗತ್ಯ ಅವ್ರದ್ದು, ಅವ್ರ ಅವಕಾಶ ಅವ್ರದ್ದು ಅನ್ನೋ ಹಾಗೆ ತಯಾರಾಗಿ ನಿನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಎಲ್ಲರ ಹಾಗೆ ನಾನಾ ತಪ್ಪನ ಮಾಡಕ್ಕಾಗಲ್ಲ ಅಲ್ವಾ? ಏನ್ ಹಾಗೆ ನೋಡ್ತಿದ್ಯಾ? ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಹೋಗ್ತಾ ಹೋಗ್ತಾ ಹೀಗೆ ಯೋಚಿಸ್ಬೇಡ ಬಾವ. ಯಾಕೆ? ನಿಂಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ. ಹಾಗೆ ನಮ್ಮ ಮಧ್ಯ ದೂರ ಕೂಡ ಜಾಸ್ತಿ ಆಗತ್ತೆ. ಅದು ಯಾವತ್ತೂ ನಡೆಯಲ್ಲ. ಪೌರ್ಣಮಿ ನನಗೆ ಡೆಡ್ ಲೈನ್. ಅಷ್ಟರೊಳಗೆ ನಾನು ವಿಗ್ರಹನ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಕೊಟ್ಟಿರೋ ಮಾತು ಪ್ರಕಾರ ನಾನು ನಿನ್ನ ಬಿಟ್ಟು ಹೋಗ್ಬೇಕಾಗಿ ಬರತ್ತಲ್ವಾ? ಅದಕ್ಕೆ ನನ್ನ ಮೇಲೆ ಅಷ್ಟೊಂದು ಅಫೆಕ್ಷನ್ ಬೆಳೆಸ್ಕೋಬೇಡ. ದೂರ ಆದ್ರೆ ತಡ್ಕೊಳಕ್ಕಾಗಲ್ಲ. ದೂರ ಆಗ್ತಿದೀವಿ ಅಂತ ಪದೇ ಪದೇ ನೀನ್ ಅನ್ಕೋತಿದ್ಯಾ. ನಮ್ಮಿಬ್ಬರನ್ನ ದೂರ ಮಾಡ್ತೀನಿ ಅಂತ ಆ ನಿಹಾರಿಕ ಅನ್ಕೋತಿದ್ದಾಳೆ. ಆದ್ರೆ ನನಗೆ ಅಷ್ಟಕ್ಕೂ ಆ ಆಲೋಚನೆನೂ ಇಲ್ಲ, ಬರ್ತಾನೂ ಇಲ್ಲ. ನೀನ್ ಯಾವಾಗ್ಲೂ ನನ್ನವಳೆ. ನೀನ್ ಹುಚ್ಚುಚ್ಚು ಆಲೋಚನೆನ ಇಟ್ಕೋಬೇಡ. ನಮ್ಮಿಬ್ರನ್ನ ದೂರ ಮಾಡಿದ್ರೆ ಮಾತ್ರ ಆ ದೇವರಿಗೆ ಮನ್ಸನ್ನೋದೇ ಇಲ್ಲ ಅಂತ ಅನ್ಕೋತೀನಿ. ಅಮ್ಮನವರು ನಾನ್ ಮಾಡಿದ ತಪ್ಪಿಂದ ದೂರ ಆದ್ರು. ದೇವ್ರನ್ನ ಅನವಶ್ಯಕವಾಗಿ ಯಾಕೆ ಆರೋಪಿಸ್ತೀಯ ಬಾವ? ಅಮ್ಮನವರು ಯಾರ ಹತ್ರ ಇದ್ರು ನಿನ್ನ ಹುಡ್ಕೊಂಡ್ ಬರ್ತಾರೆ. ವಿಗ್ರಹ ಯಾರ ಹತ್ರ ಸೇರ್ಕೊಂಡಿದ್ರು?